ತಡೆಯಾಜ್ಞೆ ತಂದಿದ್ದೀರಾ? ಇಲ್ಲ, ಇದು ಸ್ವಸ್ಥ ಮೈಸೂರು ಬಗ್ಗೆ ಕೇಳಿ, ಬಾಕಿದೆಲ್ಲ ಬೇಡ ಇವತ್ತು, ಇಲ್ಲಿ ಬೇಡ. ಯೂನಿಟಿ ಮಾಲ್ ಬಗ್ಗೆ ನಾನು ಪೇಪರಲ್ಲಿ ಕೊಟ್ಬಿಟ್ಟಿದ್ದೀನಲ್ಲ, ಅದೇ ಅದೇ ಅಷ್ಟೇ. ರಾಜ್ಯ ಸರ್ಕಾರ ಕೆಲಸ ಮಾಡಿದೆ. ನಾನು ಇದು ನಮ್ಮ ಈ ಕಾರ್ಯಕ್ರಮಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಇದು ಹೆಲ್ತ್ ಕಾರ್ಯಕ್ರಮ, ಅದು ನೀವು ಕೇಳ್ತಿರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇನ್ನೊಂದ್ಸತಿ ಮಾತಾಡ್ತೀನಿ ಬೇಕಾದ್ರೆ, ಇವತ್ತು ಬೇಡ. ಈ ಕಾರ್ಯಕ್ರಮ ಇದು ಸ್ಕೂಲ್ ಇದು, ಇವತ್ತು ಬೇಡ. ಓಕೆ, ಥ್ಯಾಂಕ್ ಯು. ಜನಗಳಿಗೂ ಒಂದು ರೀತಿ ಗೊಂದಲ ಇದೆ ಮೇಡಮ್, ಯಾಕಂದರೆ MP ಅವರು ಗುದ್ಲಿ ಪೂಜೆ ಮಾಡ್ತಾರೆ ಮೇಡಮ್. ಇಲ್ಲ, ಅದು ನಾನು ಗೊಂದಲ ಕ್ಲಿಯರ್ ಮಾಡಿದ್ದೀನಿ. ನಾನು ಪ್ರೆಸ್ ನೋಟ್ ಕೊಟ್ಟು ಕ್ಲಿಯರ್ ಮಾಡಿದ್ದೀನಿ ಗೊಂದಲ. ಅದು ಯಾರು ಕ್ರಿಯೇಟ್ ಮಾಡ್ಕೋತಾರೋ ಗೊತ್ತಿಲ್ಲ. ಯಾವ ಗೊಂದಲನೂ ಇಲ್ಲ. ನಾನು ನಿಮ್ಮ ಎಲ್ಲರ ಮುಂದೆ ಹೇಳ್ತಿದ್ದೀನಿ, ಯಾವ ಗೊಂದಲನೂ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಮಾಡಬಾರ್ದು ಅಷ್ಟೇ ಅಂತ ನಾನು ಇಲ್ಲ, ಕೋರ್ಟಲ್ಲಿ ಇದೆಲ್ಲ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ, ಈಗ ಅಲ್ಲೇನಾದರೂ ಆ ಜಾಗಕ್ಕೆ ಪರಿಹಾರ ರೂಪದ್ದು ಏನಾದರೂ ನಮ್ಮ ತಾಯಿ ಜೊತೆ ಮಾತಾಡಿದ್ದೀವಿ, ಅವರು ರಾಜ್ಯ ಸರ್ಕಾರ. ನನಗೆ ನೋಡಿಪ್ಪ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಅವ್ರ ಜೊತೆಗೆ ಅವ್ರ ಊರಲ್ಲಿ ಇರಲಿಲ್ಲ. ನಾನು ಇಲ್ಲಿ ಬಂದ್ಬಿಟ್ಟೆ, ಅವ್ರ ಊರಲ್ಲಿಲ್ಲ. ನನಗೆ ಅದೇ ಒಂದು ಮೆಸೇಜ್ ಬೇರೆ ಥರ ಆಗಿರ್ತದೆ ಮೇಡಮ್. ಈಗ ಅವರು ಸಂಸತ್ ಅಧಿವೇಶನದಲ್ಲಿದ್ದರು, ಆ ಟೈಮಲ್ಲಿ ನೀವು ತಡೆಯಾಜ್ಞೆ ಅಂತಂದ್ರಿ. ನಾನು ತಡೆಯಾಜ್ಞೆ ತರಲಿಲ್ಲಪ್ಪ. ಅದು ನಾವು ಮೊದಲೇ ಹಾಕಿದ್ದು ಯಾವಾಗಲೂ ಬಂತಷ್ಟೇ. ಅದು ಬಂದು ನೀವು ಅಲ್ಲಲ್ಲ, ತಡೆಯಾಜ್ಞೆ ಬಂದಾಗಲೇ 15 ದಿನದ ಮೇಲಾಗಿದೆ. ನೀವು ಅವತ್ತು ಮಾಡ್ಕೊಂಡಿದ್ದೀರಾ ಅಷ್ಟೇ. ಯಾಕೆ ಅವತ್ತು ಮಾಡಿದ್ರಿ ಅಂತ ಗೊತ್ತಿಲ್ಲ ನನಗೆ. ನಿಮಗೆ ಹೇಳ್ಬೇಕು ನಾನು. ನೀವು ಅದು ಬಂದಿದ್ದ ದಿನ ಹಾಕಿದ್ದಿದ್ರೆ ಇದೆಲ್ಲ ಏನೂ ಬರ್ತಿರ್ಲಿಲ್ಲ. ಅದು ಬೇಡ, ಇಲ್ಲಿ ಮಾತಾಡೋದೇ ಆ ಥರ. ಅದು ಬೇರೆಯವ್ರು ಏನು ಊಹೆ ಮಾಡ್ಕೊಂಡ್ರೆ ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಗೊಂದಲ ಅಂತೂ ಏನಿಲ್ಲ. ಗೊಂದಲ ಆಗೋಕ್ಕೆ ಏನು ಗೊತ್ತಿರಲಿಲ್ಲ ಮೇಡಮ್. ನೀವು ಅಪೀಲ್ ಹಾಕಿರೋದು ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ. ಅದು ನಾನು ಹೇಳಿದ್ನಲ್ಲ, ಇಲ್ಲಿ ಬೇಡಿ, ಇನ್ನೊಂದು ದಿನ ಮಾತಾಡ್ತಾನೆ. ಅದೇ ವಿಚಾರಕ್ಕೆ ಇನ್ನೊಂದು ಯಾವತ್ತೋ ಅದೇನಾಗುತ್ತೆ ನೋಡೋಣ. ಇನ್ನು ಒಂದು 15 ದಿನಕ್ಕೆ ಏನಾಗುತ್ತೆ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ. ಇಲ್ಲಿ ಸ್ಕೂಲಲ್ಲಿ ಬೇಡ. ಥ್ಯಾಂಕ್ ಯು. ನೀವು ಅದೆಲ್ಲ ಮಾಡೋದು ಬೇಡ, ಪಬ್ಲಿಷ್ ಮಾಡೋದು ಬೇಡ. ಬರೀ ಸ್ವಸ್ಥ ಮೈಸೂರು ಬಗ್ಗೆ ಮಾತಾಡೋಣ. ಇವೆಲ್ಲ ಸಹಕಾರ ತುಂಬ ಹೆಲ್ಪ್ ಆಗುತ್ತೆ.